ಬಿಡಿ ಅಲ್ಲಿ ಮನೇಲೆ ಕೇಳಿದ್ರೆ ಬೇರೆ ಸರಿ ಆಯ್ತು ಹೇಳಿ ಸರ್. ಈಗ ಸಿದ್ದರಾಮಯ್ಯನವ್ರ ಶಕ್ತಿ ಎಲ್ಲರೂ ರಾಷ್ಟ್ರ ರಾಜಕಾರಣಕ್ಕೆ ಹೋಗ್ತಾರೇನೋ ಮಾತುಗಳು ಕೇಳಿ ಬರ್ತಾ ಇರುವ ಯಾರು ಹೇಳಿದ್ ನಿಮಗೆ? ಈಗ ಸೋಷಿಯಲ್ ಮೀಡಿಯಾದಲ್ಲ, ಸೋಷಿಯಲ್ ಮೀಡಿಯಾದ ಬಂದ್ರೆ ಅದು ನಿಜ ಹೋಗ್ಬಿಡುತ್ತೆ. ಸೋಷಿಯಲ್ ಮೀಡಿಯಾದಲ್ಲಿ ಇನ್ನೂ ಹಲವಾರು ವಿಷಯಗಳು ಬರುತ್ತೆ, ಅರ್ಧ ಸುಳ್ಳೇ ಇರುತ್ತೆ ಸೋಷಿಯಲ್ ಮೀಡಿಯಾದಲ್ಲಿ. ನೀವು ಅದನ್ನ ನಂಬ್ಕೊಂಡು ಹೇಗೆ ಕೇಳ್ತೀರಿ? ಯಾರು ಜವಾಬ್ದಾರಿ ಸ್ಥಾನದಲ್ಲಿರೋ ಏನಾದ್ರು ಹೇಳಿಕೆ ಕೊಟ್ಟಿದ್ದಾರಾ? ಇಲ್ಲ ತಾನೆ. ಹಾಗಾಗಿ ಅದ್ರ ಬಗ್ಗೆ ಚರ್ಚನೆ ಮಾಡಬೇಡಿ ಸರ್. ಈಗ ರಂಭಾಪುರಿ ಶ್ರೀಗಳಂತ ಹೇಳ್ತಾರೆ ಡಿ ಕೆ ಶಿವಕುಮಾರ್ ಸಿಎಂ ಆಗಲಿ ಅನ್ನುವಂಥದ್ದು, ಆ ಥರ ಚರ್ಚೆಗಳು ಸಹ ಆಗ್ತಾ ಇರುವಂಥದ್ದು ಪಕ್ಷದಲ್ಲಿ. ಸಿದ್ದರಾಮಯ್ಯನವ್ರು ಟಾರ್ಗೆಟ್ ಏನಾದರೂ ಆಗ್ತಾ ಇದ್ದಾರಾ ಅಂತ ಈ ಬಾರಿ ಎರಡನೇ ಬಾರಿ ಸಿಎಂ ಆದ್ರೆ? ಪ್ರಶ್ನೆ ಕೇಳ್ತಾನೆ ಬರ್ತಿದ್ದೀರಿ, ಮತ್ತೆ ಇನ್ನೆಷ್ಟು ಸರಿ ಆನ್ಸರ್ ಮಾಡಲಿ? ಈಗಾಗಲೇ ಉತ್ತರ ಕೊಟ್ಟಿದ್ದೀನಿ ನಾನು. ಈಗ ಯಾರಾದರೂ ಮುಖ್ಯಮಂತ್ರಿ ಆಗಬೇಕು ಅಂತ ಯಾರಾದರೂ ಹೇಳಿಕೆ ಕೊಟ್ಟರೆ ಅದ್ರೊಳಗೇನು ತಪ್ಪಿಲ್ಲ. ಆದರೆ ತೀರ್ಮಾನ ಮಾಡೋರು ಯಾರು? ಶಾಸಕರು ಮತ್ತು ಹೈಕಮಾಂಡ್ ಅವ್ರು ಯಾರಾದರೂ ಬಂದು ಹೇಳಿದಾರಾ ಮುಖ್ಯಮಂತ್ರಿ ಬದಲಾವಣೆ ಮಾಡ್ತೀವಿ ಅಂತ? ಇಲ್ಲ ತಾನೆ. ಬದಲಾಗಿ AIC ಸೆಕ್ರೆಟರಿ ಬಂದು ಏನು ಹೇಳಿದ್ದಾರೆ? ಮುಖ್ಯಮಂತ್ರಿ ಬದಲಾವಣೆ ಮಾಡೋದಿಲ್ಲ ಅಂತ ಹೇಳಿದ್ದಾರೆ. ಸೊ ಅದಾದಮೇಲೆ ಅದೇ ಫೈನಲ್ ವರ್ಡು. ಬೇರೆಯವ್ರ ಬಗ್ಗೆ ಯಾಕೆ ಮಾತಾಡ್ತೀವಿ? ನನ್ನ ಪ್ರಕಾರ ಅವರೇ ಅಲ್ಲಿ ಮನೇಲೆ ಕೇಳಿದ್ರೆ ಬೇರೆ ಸರಿ ಆಯ್ತು ಹೇಳಿ. ಸರ್. ಈಗ ಸಿದ್ದರಾಮಯ್ಯನವ್ರ ಶಕ್ತಿ ಎಲ್ಲರೂ ರಾಷ್ಟ್ರ ರಾಜಕಾರಣಕ್ಕೆ ಹೋಗ್ತಾರೇನೋ ಮಾತುಗಳು ಕೇಳಿ ಬರ್ತಾ ಇರುವ ಯಾರು ಹೇಳಿದ್ ನಿಮಗೆ? ಈಗ ಸೋಷಿಯಲ್ ಮೀಡಿಯಾದಲ್ಲ, ಸೋಷಿಯಲ್ ಮೀಡಿಯಾದ ಬಂದ್ರೆ ಅದು ನಿಜ ಹೋಗ್ಬಿಡುತ್ತೆ. ಸೋಷಿಯಲ್ ಮೀಡಿಯಾದಲ್ಲಿ ಇನ್ನೂ ಹಲವಾರು ವಿಷಯಗಳು ಬರುತ್ತೆ, ಅರ್ಧ ಸುಳ್ಳೇ ಇರುತ್ತೆ ಸೋಷಿಯಲ್ ಮೀಡಿಯಾದಲ್ಲಿ. ನೀವು ಅದನ್ನ ನಂಬ್ಕೊಂಡು ಹೇಗೆ ಕೇಳ್ತೀರಿ? ಯಾರು ಜವಾಬ್ದಾರಿ ಸ್ಥಾನದಲ್ಲಿರೋ ಏನಾದ್ರು ಹೇಳಿಕೆ ಕೊಟ್ಟಿದ್ದಾರಾ? ಇಲ್ಲ ತಾನೆ. ಹಾಗಾಗಿ ಅದ್ರ ಬಗ್ಗೆ ಚರ್ಚನೆ ಮಾಡಬೇಡಿ ಸರ್. ಈಗ ರಂಭಾಪುರಿ ಶ್ರೀಗಳಂತ ಹೇಳ್ತಾರೆ ಡಿ ಕೆ ಶಿವಕುಮಾರ್ ಸಿಎಂ ಆಗಲಿ ಅನ್ನುವಂಥದ್ದು, ಆ ಥರ ಚರ್ಚೆಗಳು ಸಹ ಆಗ್ತಾ ಇರುವಂಥದ್ದು ಪಕ್ಷದಲ್ಲಿ. ಸಿದ್ದರಾಮಯ್ಯನವ್ರು ಟಾರ್ಗೆಟ್ ಏನಾದರೂ ಆಗ್ತಾ ಇದ್ದಾರಾ ಅಂತ ಈ ಬಾರಿ ಎರಡನೇ ಬಾರಿ ಸಿಎಂ ಆದ್ರೆ? ಪ್ರಶ್ನೆ ಕೇಳ್ತಾನೆ ಬರ್ತಿದ್ದೀರಿ, ಮತ್ತೆ ಇನ್ನೆಷ್ಟು ಸರಿ ಆನ್ಸರ್ ಮಾಡಲಿ? ಈಗಾಗಲೇ ಉತ್ತರ ಕೊಟ್ಟಿದ್ದೀನಿ ನಾನು. ಈಗ ಯಾರಾದರೂ ಮುಖ್ಯಮಂತ್ರಿ ಆಗಬೇಕು ಅಂತ ಯಾರಾದರೂ ಹೇಳಿಕೆ ಕೊಟ್ಟರೆ ಅದ್ರೊಳಗೇನು ತಪ್ಪಿಲ್ಲ. ಆದರೆ ತೀರ್ಮಾನ ಮಾಡೋರು ಯಾರು? ಶಾಸಕರು ಮತ್ತು ಹೈಕಮಾಂಡ್ ಅವ್ರು ಯಾರಾದರೂ ಬಂದು ಹೇಳಿದಾರಾ ಮುಖ್ಯಮಂತ್ರಿ ಬದಲಾವಣೆ ಮಾಡ್ತೀವಿ ಅಂತ? ಇಲ್ಲ ತಾನೆ. ಬದಲಾಗಿ AIC ಸೆಕ್ರೆಟರಿ ಬಂದು ಏನು ಹೇಳಿದ್ದಾರೆ? ಮುಖ್ಯಮಂತ್ರಿ ಬದಲಾವಣೆ ಮಾಡೋದಿಲ್ಲ ಅಂತ ಹೇಳಿದ್ದಾರೆ. ಸೊ ಅದಾದಮೇಲೆ ಅದೇ ಫೈನಲ್ ವರ್ಡು. ಬೇರೆಯವ್ರ ಬಗ್ಗೆ ಯಾಕೆ ಮಾತಾಡ್ತೀವಿ? ನನ್ನ ಪ್ರಕಾರ ಅವರೇ